ಏನೇ ರಾಣಿ, ಅಲ್ಲ ನಿನ್ ಗಂಡನು ಆ ಸಂಪಿಗೆನು ಅದು ಎಲ್ಲಿಗೆ ಹೋದ್ರೋ ಏನೋ, ನಿಮ್ ತೋಟನೆಲ್ಲ ಹುಡ್ಕೊಂಬಂದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಅಯ್ಯೋ ದೇವ್ರೇ, ಅದು ಎಲ್ಲಿ ಕರ್ಕೊಂಡು ಹೋದ್ನೋ ರಮೇಶ ಅವಳನ್ನ ಸಂಪಿಗೆನ, ಏನ್ ಕತ್ತಿಯೋ ಅದು ಏನೇನ್ ಮಾಡ್ಕೊಂಬತ್ತಾರೋ ದೇವ್ರೇ ಪಲ್ಲ. ಸುಮ್ಮನಿರೇ ಶಿಲ್ಪ, ಸುಮ್ಮನೆ ನನ್ನ ಎದುರಿಸ್ಬೇಡ. ಅಲ್ಲ ನನ್ನ ಗಂಡ ತುಂಬಾ ಒಳ್ಳೆಯವನು, ಹಂಗೆಲ್ಲ ನಾ ಇನ್ನೊಬ್ರು ಹೆಣ್ಣಿನ ಹತ್ರ ಕೆಟ್ಟದಾಗ ನಡ್ಕೊಳ ಅಂತಾನಲ್ಲ. ಸುಮ್ಮನಿರು, ನನ್ ಬಿಟ್ರೆ ಬೇರೆ ಹೆಣ್ಣನ್ನ ಅವನು ಕಣ್ಣೆತ್ತನು ನೋಡಲ್ಲ ಗೊತ್ತಾ ಅಂತವನು. ಅಂತವ್ರ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡಬಾರ್ದು. ಅಯ್ಯೋ ನಿನ್ ಗಂಡ ಒಳ್ಳೆನಮ್ಮ, ನನಗೂ ಗೊತ್ತು. ಆದ್ರೆ ಅವಳು ಒಳ್ಳೆಯಾಗಿರ್ಬೇಕಲ್ಲ, ಜೊತೆಗೆ ಹೋದವಳು ಸಂಪಿಗೆ. ನಿನ್ಗೆ ಗೊತ್ತಲ್ಲ ಅವಳು ಬಂದಾಗಿಂದ ಹೆಂಗ್ ಆಡ್ತಾ ಇದ್ದಾಳೆ ನಿನ್ ಗಂಡನ ಜೊತೆಗೆ ಅಂತಾನ, ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾಳೆ ಅಂತಾನ. ಅಯ್ಯೋ ಅದೇನ ಗೊತ್ತು ಕಣೆ ಶಿಲ್ಪ, ಅದಕ್ಕೆ ತಾನೆ ಅವಳ ಮೇಲೆ ಅನುಮಾನ ಇದ್ದಿದ್ಕೆ ತಾನೆ ನಿನ್ ಕರ್ಕೊಂಡು ನಮ್ ತೋಟಕ್ಕೆ ಹೋಗಿದ್ದು. ಅವ್ರು ಏನ್ ಮಾಡ್ತಾ ಇದಾರೆ ಏನು ಎತ್ತ ಅಂತ ನೋಡ್ಕೊಂಬರಕ್ಕೆ. ಆದ್ರೆ ಅವಳು ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ವಲ್ಲೇ ಅವರು. ನನ್ಗೆ ಯಾಕೋ ಭಯವಾದಂಗ ಆಗ್ತೈತೆ ಕಣೆ, ಎಲ್ಲಿ ಆ ಸಂಪಿಗೆ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೋ ಅಂತಾನ. ಅಯ್ಯೋ ಏನ್ ಮಾಡೋದು ಗೊತ್ತೇ ಆಗ್ತಾ ಇಲ್ಲ. ಮೊದ್ಲು ಆ ಸಂಪಿಗೆನ ಇಲ್ಲಿಂದ ಓಡ್ಸಕ್ಕೆ ಏನಾದ್ರೂ ಒಂದು ಉಪಾಯ ಹುಡುಕು. ಇಲ್ದಿದ್ರೆ ಏನೂ ಇಲ್ಲ, ನಿಮ್ ಜೀವನ ಹಾಳಾಗಿ ಹೋಗುತ್ತೆ. ಕೂತ್ಕೊಳ್ಳಿ, ಸಾಕಾಗೋಯ್ತು. ಅಲ್ಲೆಲ್ಲ ತೋಟದಾಗೆಲ್ಲ ಹುಡ್ಕಾಡಿ ನನ್ಗಂತೂ ಯಪ್ಪ ಸುಸ್ತಾಗೋಯ್ತು. ಕೂತ್ಕೊಳ್ಳಿ ಶಿಲ್ಪ. ಹ್ಞೂ ಕಣಮ್ಮ, ನನಗೂ ಸಾಕಾಗೋಯ್ತು ಕಣಪ್ಪ ನಿನ್ ಗಂಡನ್ನು ಆ ಸಂಪಿಗೆನ ಹುಡುಕಿ. ಅದು ಎಲ್ಲಿ ಯಾವ ಬೇಲಿ ಸಂದಿಗೆ ಹೋಗ್ಯವ್ರು ಏನು ಕತ್ತಿಯೋ ನನಗಂತೂ ಗೊತ್ತಿಲ್ಲಮ್ಮ. ನೀನು ಹುಷಾರು, ಹೆಂಗಾದ್ರೂ ಮಾಡಿ ಆ ಸಂಪಿಗೆನ ಮೊದ್ಲು ಇಲ್ಲಿಂದ ಓಡಿಸಿ ಹೇಳ್ತೀನಿ. ನೀನೇನಾದ್ರೂ ಅವಳು ನೋಡಿಸ್ಲಿಲ್ಲ ಅಂತಂದ್ರೆ ನಿನ್ ಕೈಗೆ ಚಿಪ್ಪೆ ಗ್ಯಾರಂಟಿ. ಬರ್ದಿಟ್ಕೋ ಹೇಳ್ತೀನಿ. ಶಿಲ್ಪ ಸುಮ್ಮನಿರ್ತೀಯಾ? ನಾನು ಈಗಲೇ ಎದ್ರಕೊಂಡಿದ್ದೀನಿ, ಅವಳು ಏನ್ ಮಾಡ್ತಾಳೋ ಏನೋ ಅಂತಾನ. ನೀನು ಅದ್ರಾಗೆ ಇನ್ನ ಎದುರಿಸ್ತಾ ಇದೆಯಲ್ಲ ನನ್ನ. ಸಮಾಧಾನ ಮಾಡ್ತೀಯ ಅಂದ್ರೆ ನೀನೇನೆ ಹಿಂಗ್ ಎದುರಿಸ್ತೀಯಲ್ಲ ಶಿಲ್ಪ, ನನಗೆ ಭಯವಾಗಂಗೆ. ಅಯ್ಯೋ ಇರೋ ಸತ್ಯನ ಹೇಳಿ ನಮ್ಮ, ಅವಳು ಜಾಸ್ತಿ ದಿನ ಇಲ್ಲಿದ್ದಷ್ಟು ಹಂಗೆ ಆಗುತ್ತೆ ಅಂತ ನಾನು ಹೇಳಿದ್ದು. ಆಗ್ದಂಗೆ ನೋಡ್ಕೊ ಅಂತ ಹೇಳ್ತಾ ಇರೋದು ಅಷ್ಟೇನೆ. ನಾನೇನು ಎದುರಿಸ್ತಿಲ್ಲ, ನಿನ್ಗೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇನೆ. ಅದೇನೋ ನಿಜಾನೇ, ಅವಳು ಜಾಸ್ತಿ ದಿನ ಇಲ್ಲಿದ್ದಷ್ಟು ನನಗೆ ಅಪಾಯ. ಈಗ ಹಂಗೆ ಅವಳನ್ನ ಓಡಿಸೋದು ಇಲ್ಲಿಂದನ ಶಿಲ್ಪ, ನೀನೇ ಏನಾದ್ರೂ ಒಂದು ಐಡಿಯಾ ಕೊಡೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನಮ್ಮ ಅತ್ತೆ ನನ್ನ ಗಂಡ ಬೇರೆ ಅವಳ ಹತ್ರ ಏನ್ ಕಿಸಿ ಕಿಸಿ ನಗ್ತಾ ಇರೋದೇನು. ಹಂಗೆ ಮಾತಾಡ್ತಾರೆ. ನಾನೇನಾದ್ರೂ ಅವಳ ನಮ್ಮ ಮನೆ ಬಿಟ್ಟು ಹೋಗು ನಿಮ್ಮೂರಿಗೆ ಅಂತಂದ್ರೆ ನನ್ನ ಮೇಲೆ ರೇಗಾಡ್ಬಿಡ್ತಾರೆ ನಮ್ಮ ಅತ್ತೆನೂ ನನ್ನ ಗಂಡನು. ಒಟ್ಟಿನಲ್ಲಿ ನಾನು ಅವಳಿಗೆ ಓಡಿಸ್ತಾ ಇದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅವಳಾಗಿ ಅವಳು ಈ ಸವಾಸ ಸಾಕಪ್ಪ, ಈ ಮನೆ ಸವಾಸ, ಈ ಊರ್ ಸವಾಸ, ನನ್ನ ಗಂಡನ ಸವಾಸ ಸಾಕು ಅಂತನ ಇಲ್ಲಿಂದ ಓಡಕ್ ಬಿಡ್ಬೇಕು. ಎದ್ನೋ ಬಿದ್ನೋ ಮಂಗೆ. ಹಂಗ್ ಮಾಡಕ್ಕೆ ಏನಾದ್ರೂ ಒಂದು ಉಪಾಯ ಹೇಳೆ ಶಿಲ್ಪ. ಐಡಿಯಾನಾ? ಏನ್ ಐಡಿಯಾ ಕೊಡನಿ? ನನಗೆ ಏನು ಗೊತ್ತಾಗ್ತಿಲ್ಲ. ಇನ್ನು ನೀನೇನು ನನಗೆ ಒಳ್ಳೊಳ್ಳೆ ಐಡಿಯಾ ಕೊಡ್ತಿದ್ದೆ. ಈಗ ನಾನು ಏನು ಕೊಡ್ಲಿ ಐಡಿಯಾನ? ಇರು ಒಂದು ಸ್ವಲ್ಪ ದಿನ ಅಲ್ಲ, ಇವತ್ತೊಂದು ದಿವಸ ಟೈಮ್ ಕೊಡು, ಯೋಚನೆ ಮಾಡಿ ನಾಳೆ ಕೇಳ್ತೀನಿ ಏನು ಮಾಡ್ಬೋದು ಅವಳನ್ನ ಇಲ್ಲಿಂದ ಓಡ್ಸಕ್ಕೆ ಅಂತಾನ. ಹಂಗ ಆಯ್ತು ಕಣೆ ಶಿಲ್ಪ, ಆದಷ್ಟು ಬೇಗ ಅವಳಿನಿಂದ ಎತ್ತಂಗಡಿ ಮಾಡಿಸ್ಬೇಕು. ಎದ್ನೋ ಬಿದ್ನೋ ಮಗೆ ಸಾಕಪ್ಪ ಈ ಮನೆ ಸವಾಸ ಅಂತಾನ ಓಡೋಗ್ಬೇಕು. ದೆವ್ವ ಹಿಡ್ದಿರೋರು ಓಡೋಗ್ತಾರಲ್ಲ, ತಿಕ್ಲಿ ಹಿಡ್ದಾರ ಎಲ್ಲನ, ಹಂಗ್ ಓಡೋಗ್ಬೇಕು. ಅಲ್ಲ ಹುಡುಗಿ, ಹಂಗ್ ಮಾಡ್ಬೇಕು ಅಂತ ಉಪಾಯ ಇದ್ರೆ ಯೋಚನೆ ಮಾಡಿ ಹೇಳು ನಾಳಿಕೆ. ಹಂಗ ಸುಮ್ಮನಾಗ್ಬೇಡ ರಾಣಿ. ಅಮ್ಮ, ನೇತ್ರ, ಇದೇನಿದು? ಇದ್ದಕ್ಕಿದ್ದಂಗೆ ಇಬ್ರು ಒಂದೇ ಸರಿ ಬಂದ್ಬಿಟ್ಟಿದ್ದೀರಾ? ಓ ಕಣೆ ರಾಣಿ, ನೇತ್ರ ಯಾಕೋ ನಿಮ್ಮೂರಿಗೆ ಬರಬೇಕು ಅಂತ ನಾನು ಅಂದ್ಕೊಂಡಿದ್ಲಂತೆ. ಅವಾಗ ಯಾವಾಗಲೂ ಬಂದಾಗ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ವಂತೆ, ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ವಂತೆ, ನೋಡ್ಕೊಂಬರ್ಬೇಕಾಗಿತ್ತು ಅಂತ ಹೇಳಿ ನನ್ನ ಕರ್ಕೊಂಡು ಹೋಗೋಣ ಅಂತ ನಮ್ಮೂರಿಗೆ ಹೋಗ್ಯವಳೆ. ಅಲ್ಲಿರಲಿಲ್ಲ, ನಾನು ಇಲ್ಲಿ ನಿಮ್ಮ ಮಾವರ ಊರಿಗೆ ಹೋಗಿದ್ದೆ. ಈಗ ಅಲ್ಲಿಗೆ ಬಂದ್ಲು. ಅಲ್ಲಿಂದನ ನಾವಿಬ್ರು ಜೊತೆಯಾಗಿ ಇಲ್ಲಿಗೆ ಬಂದ್ವಿ. ಚೆನ್ನಾಗಿದ್ದೀನಿ ರಾಣಿ? ಹೌದೇನು? ಹೆಂಗ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಹೋದ್ಸಲ ಬಂದಾಗ ನೇತ್ರ ಒಂದ್ ದಿವಸನೂ ಇರ್ಲಿಲ್ಲ, ಅದೇ ಓಡೋದ್ಲು ಮಾತಾಡ್ಸ್ಕೊಂಡು. ನಮ್ಮ ಮನೇನು ನೋಡಿದ್ಲು ಅಷ್ಟೇನೆ, ಕುಕ್ಕಂಬ್ಲಿಲ್ಲ, ಕಾಫಿ ಕುಡಿಲಿಲ್ಲ, ಅದೇ ಓಡೋದ್ಲು. ಕಾಫಿ ಕುಡಿದ್ಲ ಏನಪ್ಪ ನನಗೆ ನೆನಪಿಲ್ಲ ಒಟ್ಟಿನಲ್ಲಿ. ಅದಕ್ಕೆ ಇನ್ನೊಂದ್ ದಿವಸ ಬಾರಿ ನೇತ್ರ, ಯಾವಾಗನ ಬಿಡುವಾಗಿದ್ದಾಗ ಒಂದ್ ದಿವಸ ಇದ್ದು ಹೋಗಿವಂತೆ ಅಂತ ಹೇಳಿದ್ದೆ. ಹೆಂಗೋ ನೆನೆಸ್ಕೊಂಡು ಈಗಲಾದ್ರೂ ಬಂದವಳಲ್ಲ. ನೇತ್ರ, ಇನ್ನೇನು ಸಮಾಚಾರ? ಚೆನ್ನಾಗಿದೆಯೇನೆ? ಹೂ ಕಣೆ ರಾಣಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ನಾನಾ ಏನೋ ಹಿಂಗಿದ್ದೀನಿ ನೋಡಮ್ಮ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ ನನ್ನ ಕಷ್ಟನ. ಏನ್ ಮಾಡೋದು? ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ? ನೀನು ಒಳ್ಳೆ ಮನೆಗೆ ಸಿಕ್ಕಿದ್ಯಾ, ನನಗಿಂತ ಚೆನ್ನಾಗಿದ್ಯಾ ನೀನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ನೀನ್ ನೋಡಿದ್ರೆ ಒಳ್ಳೆ ಹಿಂಗ್ ಮಾತಾಡ್ತಾ ಇದ್ಯಲ್ಲ. ಏನೋ ಆಗೈತೆ, ಆಗ್ಬಾರ್ದು ಮಂಗೆ. ಅಯ್ಯೋ, ಈಗ ಆಗ್ಬಾರ್ದು ಆಗಿರೋದಕ್ಕೆ ಮತ್ತೀಗ ರಾಣಿ ಹಿಂಗ್ ಮಾತಾಡ್ತಾ ಇರೋದು ಅಕ್ಕ. ಪಾಪ ಇವಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಬಿಡು. ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತಾ? ಏನಾಯ್ತು ನನ್ನ ಮಗಳಿಗೆ? ರಾಣಿ ಯಾರು ಇವಳು? ಹಿಂಗೆ ಏನೇನೋ ಹೇಳ್ತಾ ಇದ್ದಾಳೆ.
ಅಮ್ಮ ಇವಳ ಹೆಸರು ಶಿಲ್ಪ ಅಂತನ. ಇಲ್ಲೇ ಅದೇ ನಮ್ಮ ರಾಧಾ ಇಲ್ವೇ, ರಾಧಾರ ಗಂಡ ಪಟೇಲಪ್ಪ ಅವ್ರಿಗೆ ಇದು ಮಾವನ ಮಗಳಾಗ್ಬೇಕು ಈ ಶಿಲ್ಪ. ಇವಳು ಇದೇ ಊರಾಗೆ ಮದುವೆ ಆಗಿ ಇಲ್ಲೇ ಇದ್ದಾಳೆ. ನನಗೆ ಕಷ್ಟ ಸುಖ ಬಂದ್ರೆ ಆಗ್ತಾಳೆ ಇವಳೇನೆ. ಇವಳು ಬಿಟ್ರೆ ಇನ್ಯಾರು ಇಲ್ಲ ನನಗೆ ಕಷ್ಟ ಸುಖ ಹಂಚ್ಕೊಂಬಕ್ಕಿ. ಅದಕ್ಕೆ ಯೋ ರಾಣಿ ಅದೆಲ್ಲ ಬಿಟ್ಟಾಕು. ಅಲ್ಲ ಏನೋ ನಿನ್ ಜೀವನಕ್ಕೆ ಏನೋ ಆಗೈತಿ, ಆಗ್ಬಾರ್ದು ಅಂತ ಹೇಳ್ದಲ್ಲ ಅವಳು. ಏನಾಯ್ತಂತದ್ದು? ಏನಾಯ್ತು ಹೇಳಿ. ಏನ್ ಹೇಳೋದು ನೇತ್ರ, ಹೇಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ. ಬರೀ ಕುಕ್ಕ ಬರೀ ಈಗಿನ ಬಂದಿದ್ದೀರಾ. ಹೇಳಮ್ ರಾಣಿ ಏನಾಯ್ತಿ? ನಿಮ್ಮ ಅತ್ತೆ ಏನಾನ ಬೈದ್ಲಾ? ಹೆಂಗೆ ನಿನ್ ಗಂಡ ಏನಾನ ಬೈದ್ನಾ? ಅಯ್ಯೋ ಯಮ್ಮ, ನನ್ನ ಗಂಡ ನಮ್ಮ ಅತ್ತೆ ಬೈಯೋದೇನು ಹೊಸಾದ? ಅದನ್ನೆಲ್ಲ ಕೇಳಿ ನನಗೂ ಒಂಥರ ಅಭ್ಯಾಸ ಆಗೈತಿ. ನನಗೇನು ಅದೇನೇನು ತೊಂದ್ರೆನೇ ಅಲ್ಲ. ಅವ್ರು ಬೈಯೋದು ಏನು ಹೊಸದಲ್ಲ, ನಾನು ಕೇಳಿಸ್ಕೊಂಡು ಸುಮ್ಮನಿರೋದು ಹೊಸದಲ್ಲ ಬಿಡು. ಅದೆಲ್ಲ ಏನು ನನಗೇನು ಲೆಕ್ಕನೇ ಇಲ್ಲ. ಅದೆಲ್ಲ ಪರಿಸ್ಥಿತಿ ಬಂದಿರೋದೀಗ. ನನ್ನ ಜೀವನ ಹಾಳಾಗೋಗೋ ಪರಿಸ್ಥಿತಿ ಬಂದೈತೆ. ಅದಕ್ಕೆ ಅಯ್ಯೋ ರಾಣಿ, ನೀನು ಹಿಂಗೆ ಸುತ್ತಿ ಬಳಸಿ ಹೇಳಿರೆ ಅದೇನು ಅಂತಾನ ನೇರವಾಗಿ ಹೇಳು, ಏನಾಗೈತಿ ಅಂತಾನ. ಏನಿಲ್ಲ ಕಣೆ ನೇತ್ರ, ಅದು ನನ್ನ ಗಂಡ ಇದನ್ನಲ್ಲ, ನನ್ನ ಗಂಡಗೆ ಯಾರ ಸೋದರತ್ತೆ ಮಗಳಂತೆ ಸಂಪಿಗೆ. ನನ್ನ ಗಂಡನು ಅವಳು ಚಿಕ್ಕ ವಯಸ್ಸಿನ ನನ್ನ ಜೊತೆಗೆ ಆಟ ಆಡ್ಕೊಂಡು ಬೆಳೆದಿರೋರಂತೆ. ಅವಳಿನ್ನ ಮದ್ವೆ ಆಗಿಲ್ಲ. ಅಯ್ಯೋ ಅವಳು ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು, ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಯ್ಯಯ್ಯಯ್ಯ, ಈಗ ನೀನು ಅವಳು ಮದ್ವೆ ಮಾಡ್ಬೇಕಂತ? ಅಯ್ಯೋ ಅವಳು ಮದ್ವೆ ಮಾಡೋ ಪರಿಸ್ಥಿತಿ ಬಂದಿರೆ ತೀರಾ ಎಲ್ಲಾನ ಒಂದು ಗಂಡ ಹುಡುಕಿ ಮದ್ವೆ ನಾನು ಮಾಡ್ಬೋದಾಗಿತ್ತು. ಆದ್ರೆ ಅವಳು ನನ್ನ ಗಂಡಗೆ ಗಂಟು ಬಿದ್ದಾಳಲ್ಲ ಇಲ್ಲಿ ಬಂದು, ಅದಕ್ಕೇನೆ ನನಗೆ ಈಗ ಇಂಥ ಪರಿಸ್ಥಿತಿ ಬಂದಿರೋದು. ನನ್ನ ಸಂಸಾರ ಹಾಳಾಗ್ತೈತೆ ಅಂತಾನೆ ಹೇಳ್ತಾ ಇರೋದು ನಾನು. ನಿನ್ಗೆ ಅರ್ಥವಾಗ್ತಿಲ್ವೇನಮ್ಮ? ರಾಣಿ ಏನಮ್ಮ ಹೇಳ್ತಾ ಇದ್ಯಾ? ನಿನ್ ಗಂಡ ಗಂಟು ಬಿದ್ದಾಳ ಅಂದ್ರೆ? ಅವಳು ನನ್ನ ಗಂಡನ ಹತ್ರ ಜೊತೆಗೆ ಓಡಾಡ್ತಿದ್ದಾಳೆ. ಎದ್ದಾಗ ತೋಟ ಕರ್ಕೊಂಡು ಹೋದಾನು ನನ್ನ ಗಂಡ, ಅವಳನ್ನ ತೋಟ ತೋರಿಸ್ಕೊಂಬತ್ತೀನಿ ಅಂತಾನ. ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಅನುಮಾನ ಬಂದು ಅಲ್ಲಿಗೆ ಹೋದೆ, ಎಲ್ಗೂ ಏನ್ ಮಾಡ್ತಾರೆ ತೋಟದಾಗ ಅವ್ರಿಬ್ರು ಅಂತ. ಆದ್ರೆ ನಮ್ ತೋಟದಾಗ ಎಲ್ಲೂ ಕಾಣ್ಲಿಲ್ಲ. ಅದಕ್ಕೆ ಎಲ್ಗೂ ಹೋದ್ರು, ಏನ್ ಮಾಡ್ತಾ ಇದ್ದಾರೋ, ಅಯ್ಯೋ ಅಲ್ಲಿ ಏನ್ ನಡೆಯುತ್ತೋ ಏನೋ ಅಂತೇಳಿ ನನಗ್ ಬೈವದಂಗ ಆಗ್ತೈತಿ. ಅವಳು ಬೇರೆನೆ ನನ್ನ ಗಂಡನ್ನ ಮದ್ವೆ ಆಗ್ತೀನಿ ಮಾಡ್ಕೊಂಡ್ರೆ ಅಂತ ಅದು ಇದು ಅಂತ ನಮ್ಮ ಅತ್ತೆದಾಗ ಬೇರೆ ಹೇಳ್ತಿದ್ಲು ಬಂದು ಹೇಳ್ತೇನೆ. ನನಗೆ ಅದಕ್ಕೇನೆ ಭಯವಾಗ್ತೈತಿ. ನನ್ನ ಗಂಡಗೆ ಎಲ್ಲಿ ಗಂಟು ಬೀಳ್ತಾಳೋ, ನನ್ನ ಗಂಡ ಎಲ್ಲಿ ಜಲ್ ಸುರಿಸ್ಕೊಂಡು ಅವಳಿಂದೇನೆ ಹೋಗಿ ಆಮೇಲೆ ಮದ್ವೆ ಗಿದ್ವಿ ಆಗ್ತಾನೋ ಅಂತ ನನಗೆ ಭಯ ಆಗ್ತೈತೆ ಕಣಮ್ಮ. ಅವಳು ಹೆಂಗ್ ಓಡಿಸೋದು ಅಂತ ನಾನು ಶಿಲ್ಪ ಇಟ್ಟೊತ್ತು ಮಾತಾಡ್ತಿದ್ವಿ ನೀ ಬರೋದಕ್ಕೂ ಮೊದ್ಲು. ಓ ಹೌದೇನು? ಮೊದ್ಲು ಅವಳನ್ನ ಈ ಮನೆಯಿಂದ ಓಡಿಸು ಹೇಳ್ತೀನಿ. ಈ ಮನೆಗಿದ್ರೆ ತಾನೆ ನಿನ್ ಗಂಡನ ಜೊತೆಗೆ ಓಡಾಡೋದು ಅವಳು. ಅವ್ರ ಊರಿಗೆ ಅವ್ರಿಗೆ ಸರಿಯಾಗಿ ಹೇಳು ಮಕ್ಕೂಗುದು. ಸಾಕು ಬಂದಿರೋದು, ಹೋಗ್ತಾ ಇರು ನಿಮ್ಮೂರಿಗೆ ನೀನು ಅಂತ. ಯಾರನ್ನ ಒಳ್ಳೆ ಗಂಡು ನೋಡಿ ಮದ್ವೆ ಆಗುವಂತನ ಹೇಳಿ ಕಳಿಸು ಇಲ್ಲಿಂದನ ಮೊದ್ಲು. ಹೇಳ್ತೀನಿ. ಅಯ್ಯೋ ಅವಳು ಬಂದಾಳು ಎಷ್ಟೋ ವರ್ಷ ಆಗೈತಂತೆ ಈ ಮನೆಗ್ ಬಂದು. ಅವಳನ್ನೇ ಮದ್ವೆ ಮಾಡ್ಕೋಬೇಕಾಗಿತ್ತಂತೆ. ಆದ್ರೆ ನನ್ನ ಗಂಡ ನನ್ನ ಪ್ರೀತಿಸಿ ಲವ್ ಮಾಡಿ ಮದ್ವೆ ಆಗಿ ಬಂದ್ವಿ. ಅದಕ್ಕೆ ಅದನ್ನು ಎಲ್ಲ ಹೇಳ್ತಿದ್ಲು. ನನ್ನ ಮದ್ವೆ ಮಾಡ್ಕೊಂಡಿದ್ರೆ ಈಟತಿಗೆ ಒಂದೋ ಎರಡು ಮಕ್ಕಳನ್ನ ಬೇರೆ ಎತ್ ಕೊಡ್ತಿದ್ದೆ, ಅದು ಇದು ಅಂತನ ಹಿಂಗೆಲ್ಲ ಮಾತಾಡ್ತಾಳೆ ಕಣೆ ನೇತ್ರ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಯಾವ ಹೆಣ್ತಾನೆ ಸುಮ್ನಿರ್ತಾಳೆ ಹೇಳು? ಅನುಮಾನ ಬರುತ್ತೆ ತಾನೆ. ಆದ್ರೆ ಅವಳು ಹೆಂಗ್ ಓಡಿಸೋದು ಅಂತ ಚಿಂತೆ ಆಗೈತೆ. ನಮ್ಮ ಅತ್ತಿಗೆ ನನ್ನ ಗಂಡಗನು ಅವಳು ತುಂಬಾ ಇಷ್ಟ. ಹಂಗೆ ಮಾತಾಡ್ತಾಳೆ. ನಾನೇನಾದ್ರೂ ಇವು ಮನೆ ಬಿಟ್ಟು ಹೋಗಮ್ಮ ನೀನು ನಿಮ್ಮೂರಿಗೆ ನೀನು ಹೋಗು ಅಂತ ಹೇಳಿದ್ರೆ ನಮ್ಮ ಅತ್ತೆ ನನ್ನ ಗಂಡ ಸುಮ್ನಿರ್ತಾರೆ. ಅಯ್ಯೋ ನಿಮ್ಮಪ್ಪ ಇಂದೇನೆ ನಾನು ಹೋಗುತ್ತೇನೆ, ಅವಳಿದ್ರೆ ನಿನಗೇನು ಕಷ್ಟ ಹಂಗೆ ಹಿಂಗೆ ಅಂತಾರೆ. ಬಾಯಿ ಬಿಟ್ಟು ಹೇಳಕ್ಕೂ ಆಗ್ತಿಲ್ಲ, ಅನುಭವಿಸೋಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೆ. ಏನ್ ಮಾಡೋದು ಹೇಳೇ ನೇತ್ರ? ಯಾವಳವಳು? ಅವಳ ಹೆಸರೇನೆ? ಯಾವಳವಳು? ಯಾವೂರಳು? ಯಾವೂರಳ ಏನೋ ಯಾರಿಗ್ ಗೊತ್ತು. ಸೋದರತ್ತೆ ಮಗಳಂತೆ ಬಂದು ಇಲ್ಲಿ ಗಂಟು ಬಿದ್ದು ನನ್ನ ಅನ್ನಿಸ್ತಾ ಇದ್ದಾಳೆ. ಈಗ ಅವಳು ಹೆಂಗೆ ಇಲ್ಲಿಂದ ಓಡಿಸೋದು ಅಂತ ಹೇಳ್ರಿ ನೀವಾದ್ರೂ. ಗಂಡ ನಿನ್ ಗಂಡನ್ ಬಿಗಿ ಮಾಡು ಮೊದ್ಲು, ಅವಳ ಜೊತೆಗೆ ಹೋಗ್ದಂಗ್ ಮಾಡು. ಅಲ್ಲ ಮದ್ವೆ ಆಗಿರೋ ಗಂಡ್ಸು ಮದ್ವೆ ಆಗಿರೋ ಒಂದು ಹುಡುಗಿ ಜೊತೆ ಹಿಂಗೆಲ್ಲ ಓಡಾಡಿರೆ ಯಾರು ನೋಡ್ದಾರ ಏನ್ ತಪ್ಪು ತಿಳ್ಕೊಂಬಲ್ಲ. ನೀವ್ ಹಿಂಗ್ ಓಡಾಡ್ಬಾರ್ದು ಅಂತ ಹೇಳಿ ಬುದ್ಧಿ ಹೇಳಕ್ ಹಾಕ್ತಿಲ್ವೇ ನಿನ್ ಗಂಡಗೆ? ಅಯ್ಯೋ ನನ್ನ ಗಂಡಗ ಹಂಗೆಲ್ಲ ಹೇಳಿರೆ ಕೇಳ್ತಾನ ಅವನು? ಕೇಳಲ್ಲ. ಅವಳು ಹಂಗೆ ಮಾಟ ಮಾಡಿಸ್ಬಿಟ್ಟವಳೆ. ಹಂಗ ಮಾತಾಡ್ತಾಳೆ ಅವಳು. ನನ್ನ ಗಂಡನ್ನ ಮರಳು ಮಾಡೋ ತರ ಮಾತಾಡ್ತಾಳೆ ಅವಳು. ಯಾರೇ ಗಂಡಸ್ರಾದ್ರೂ ಅವಳ ಮಾತಿಗೆ ಮರಳಾಗದೆ ಇರೋದಕ್ಕಾಗಲ್ಲ, ಹಂಗ ಮಾತಾಡ್ತಾಳೆ ಗೊತ್ತೇನಮ್ಮ. ಸಂಪಿಗೆ ತಕೊಂಡೋಗಿ ಮೋರಿಗೆ ಬೀಳಂಗ್ ಮಾಡ್ಬೇಕು. ಇರು ನಿನ್ ಗಂಡನು ಅವಳು ಬರ್ಲಿ, ನಾನು ಹೇಳ್ತೀನಿ ನಿನ್ ಗಂಡಂತ ಮಾತಾಡ್ಕೊಂಡು. ಅವಳು ಯಾಕೆ ಜೊತೆಗೆ ಇಕ್ಕೊಂಡು ಓಡಾಡ್ತೀಯ ಮೊದ್ಲು ಇಲ್ಲಿಂದ ಓಡಿಸು ಅಂತಾನೆ. ಏನ್ ತಿಳ್ಕೊಬಿಟ್ಟದೆ? ಮದುವೆ ಆಗಿರೋ ಗಂಡಸು ಒಂದು ಹುಡುಗಿ ಜೊತೆ ಹಿಂಗೆಲ್ಲ ಓಡಾಡಿರಿ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ನಾನು ಬಂದಿದ್ದೀನಲ್ಲ ಸುಮ್ಮನೆ ಅವಳನ್ನ ಓಡ್ಸೇನೆ ಇಲ್ಲಿಂದ ನಾನು ಹೋಗೋದು. ಏನು ಯೋಚನೆ ಮಾಡಬೇಡ ರಾಣಿ. ಇವ್ರು ಇನ್ನೊಬ್ರು ನೇತ್ರ ತಾನೆ? ಅದೇ ನಿಮ್ಮ ಮಾವನ ಮಗಳು ಇಲ್ಲಿಗೆ ಬಂದಿದ್ಲು ಅಂತ ಹೇಳ್ತಿದ್ದಲ್ಲ. ಕಣೆ ಶಿಲ್ಪ, ಇವಳೆ ನೇತ್ರ. ಅದೇ
ಕಮಲನ ಇದಕ್ಕೆ ಮದ್ವೆಗೆ ನಿಲ್ಲಿಸ್ಬೇಕು ಅಂತ ನಾ ಬಂದು ಎಲ್ಲ ಮಾಡಿದ್ಲು ಅಂತ ಹೇಳಿದ್ನಲ್ಲ ಈ ಹುಳೇನಿ. ಹೌದೇನು? ಸರಿ ಹೋಗು, ನಿಮ್ಮ ಅಮ್ಮನೂ ನಿಮ್ಮ ಅವನ ಮಗಳು ಬಂದವ್ರೆ, ಯಾಕನ ಕಾಪಿನೋ ಟೀನೋ ಏನಾರ ಮಾಡ್ಕೊಂಬಂದು ತಂದ್ಕೊಡು, ನಾನು ಹೋಗ್ತೀನಿ. ಸರಿ ಹೋಗು ನೀನು. ಬರ್ತೀನಿ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.